ಸ್ನೇಹಿತರೆ, ಈ ದಿನಗಳಲ್ಲಿ ಪ್ರಪಂಚದಲ್ಲಿ ನಡೆಯುತ್ತಿರುವ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದು ಸ್ವಲ್ಪ ವಿಭಿನ್ನ ಮಟ್ಟದಲ್ಲಿದೆ. ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ ಮತ್ತು ಇನ್ನೂ ಕೆಲವು ಯುರೋಪಿಯನ್ ದೇಶಗಳು ಸೇರಿ ಒಂದು ಯೋಜನೆಯನ್ನು ರೂಪಿಸಿವೆ. ಮತ್ತು ಆ ಯೋಜನೆಯ ಗುರಿ ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಇದೆ. ಈಗ ಸಮಸ್ಯೆ ಏನೆಂದರೆ, ಈ ದೇಶಗಳು, ಪ್ರಪಂಚದಲ್ಲಿರುವ ಬಹಳಷ್ಟು ದೇಶಗಳು ಈ ಯೋಜನೆಗೆ ಸಹಿ ಹಾಕಬೇಕೆಂದು ಬಯಸುತ್ತಿವೆ. ಅದರ ಮೂಲಕ ಆ ಒಬ್ಬ ವ್ಯಕ್ತಿಯ ಶಕ್ತಿಯನ್ನು ಕಡಿಮೆ ಮಾಡಬೇಕೆಂದು ಭಾವಿಸುತ್ತಿವೆ. ಆ ವ್ಯಕ್ತಿಯ ಹೆಸರು ವ್ಲಾಡಿಮಿರ್ ಪುಟಿನ್. ಹೌದು, ಈಗ ಈ ಆಟ ಇನ್ನೂ ಆಸಕ್ತಿಕರವಾಗಿ ಬದಲಾಗುತ್ತಿದೆ. ಏಕೆಂದರೆ ರಷ್ಯಾ ಮತ್ತು ಪುಟಿನ್ ಬಗ್ಗೆ ಮಾತನಾಡಿದರೆ ಪ್ರಪಂಚದ ಗಮನ ಸ್ವಯಂಚಾಲಿತವಾಗಿ ಭಾರತದ ಕಡೆಗೆ ತಿರುಗುತ್ತದೆ. ಏಕೆಂದರೆ ನಿಜವಾದ ಸಂಗತಿ ಏನೆಂದರೆ, ಭಾರತ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ರಷ್ಯಾದ ಸ್ಥಿತಿಯನ್ನು ರಕ್ಷಿಸಬಲ್ಲದು ಅಥವಾ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಈಗ ಪ್ರಶ್ನೆ ಏನೆಂದರೆ, ಈ ಯೋಜನೆಯಲ್ಲಿ ನಿಜಕ್ಕೂ ಏನಿದೆ? ಈ ಪಾಶ್ಚಾತ್ಯ ದೇಶಗಳು ಪುಟಿನ್ನ ವಿದೇಶಿ ಪ್ರಯಾಣಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಬಯಸುತ್ತಿವೆ. ಅಂದರೆ ಅವರು ಯಾವ ದೇಶಕ್ಕೂ ಹೋಗಬಾರದು ಮತ್ತು ಒಂದು ವೇಳೆ ಹೋದರೂ ಅವರನ್ನು ಬಂಧಿಸುವ ಅವಕಾಶ ಇರಬೇಕು. ಏಕೆಂದರೆ ಈ ಪಾಶ್ಚಾತ್ಯ ದೇಶಗಳಿಗೆ ಅತಿ ದೊಡ್ಡ ಭಯ ಏನೆಂದರೆ, ಪುಟಿನ್ ಯಾವ ದೇಶಕ್ಕಾದರೂ ಹೋದಾಗ ಅವರು ಅಲ್ಲಿಗೆ ಮೋಜು ಮಸ್ತಿಗೆ ಅಥವಾ ಖೋಟೋಗಳಿಗೆ ಹೋಗುವುದಿಲ್ಲ. ಅವರು ಹೊಸ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಮಾಡಲು ಹೋಗುತ್ತಾರೆ. ಮತ್ತು ಅದಕ್ಕಾಗಿಯೇ ನಿರ್ಬಂಧಗಳಿದ್ದರೂ ರಷ್ಯಾ ಇನ್ನೂ ಪ್ರಪಂಚದಲ್ಲಿ ಆಯುಧಗಳನ್ನು ಮಾರಾಟ ಮಾಡುತ್ತಾ ತನ್ನ ಹಿಡಿತವನ್ನು ಕಾಪಾಡಿಕೊಳ್ಳುತ್ತಿದೆ. ಈಗ ಈ ವಿಷಯ ಅಮೆರಿಕ ಮತ್ತು ಯುರೋಪ್ ದೇಶಗಳಿಗೆ ತುಂಬಾ ಕಿರಿಕಿರಿ ಉಂಟುಮಾಡುತ್ತಿದೆ. ಹಾಗಾಗಿ ಅವರು ಯೋಚಿಸಿದರು, ಸರಿ, ನಾವು ರಷ್ಯಾವನ್ನು ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪುಟಿನ್ನು ವಿದೇಶಗಳಿಗೆ ಪ್ರಯಾಣ ಮಾಡದಂತೆ ಮಾಡೋಣ. ಆದರೆ ಈಗ ನಿಜವಾದ ಪ್ರಶ್ನೆ ಇಲ್ಲಿದೆ. ಭಾರತ ಈ ಪ್ರಸ್ತಾಪಕ್ಕೆ ಸಹಿ ಹಾಕುತ್ತದೆಯೇ ಅಥವಾ ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿ ಮುಂದುವರಿಯುತ್ತದೆಯೇ? ಏಕೆಂದರೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಇಂದಿನದಲ್ಲ, ಅದು ದಶಕಗಳ ಹಳೆಯ ಸಂಬಂಧ. ಮತ್ತು ರಷ್ಯಾ ಎಂದರೆ ಪ್ರಪಂಚದಲ್ಲಿ ಬಹಳಷ್ಟು ಜನರು ಬೆಂಬಲ ನೀಡದ ಸಮಯದಲ್ಲೂ ಭಾರತದ ಪಕ್ಕದಲ್ಲಿ ನಿಂತ ದೇಶ. ಹಾಗಾಗಿ ಈಗ ಪರಿಸ್ಥಿತಿ ಹೀಗೆ ಬದಲಾಗಿದೆ. ಒಂದು ಕಡೆ ಪಾಶ್ಚಾತ್ಯ ದೇಶಗಳು ಭಾರತವು ಈ ಯೋಜನೆಯಲ್ಲಿ ಸೇರಬೇಕೆಂದು ಬಯಸುತ್ತಿವೆ. ಮತ್ತೊಂದು ಕಡೆ ರಷ್ಯಾ ಭಾರತ ಈ ವಿಷಯದಲ್ಲಿ ತಟಸ್ಥವಾಗಿರುತ್ತದೆ ಎಂದು ಆಶಿಸುತ್ತಿದೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಭಾರತ ತೆಗೆದುಕೊಳ್ಳುವ ಈ ಒಂದು ನಿರ್ಧಾರ ಕೇವಲ ಒಂದು ಸಹಿ ಮಾತ್ರವಲ್ಲ. ಅದು ಮುಂದಿನ ವರ್ಷಗಳಲ್ಲಿ ಪ್ರಪಂಚ ಯಾರ ಮಾತುಗಳನ್ನು ಕೇಳುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ನಂಬಿ, ಇದು ತುಂಬಾ ದೊಡ್ಡ ಬದಲಾವಣೆಯನ್ನು ತರಬಲ್ಲ ಸಂಗತಿ ಮತ್ತು ಇದನ್ನು ಇಂದು ನಾವು ಪೂರ್ಣ ವಿವರಗಳೊಂದಿಗೆ ಅರ್ಥಮಾಡಿಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ, ನೀವು ಈ ವಿಡಿಯೋ ನೋಡುತ್ತಿದ್ದರೆ ಕೇವಲ 1 ಸೆಕೆಂಡು ತೆಗೆದುಕೊಂಡು ಲೈಕ್ ಬಟನ್ ಒತ್ತಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅದು ಒಂದು ಸಣ್ಣ ಕೆಲಸ ಮಾತ್ರ, ಆದರೆ ನಮ್ಗೆ ಅದು ತುಂಬಾ ದೊಡ್ಡ ಸಹಾಯವಾಗುತ್ತದೆ. ಸ್ನೇಹಿತರೆ, ಈಗ ಈ ಕಥೆ ಇನ್ನೂ ಆಸಕ್ತಿಕರವಾಗಿ ಬದಲಾಗುತ್ತಿದೆ. ಏಕೆಂದರೆ ನ್ಯೂಯಾರ್ಕ್ ಟೈಮ್ಸ್ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ಇಡೀ ಆಟ ಪುಟಿನ್ನ ವಿದೇಶಿ ಪ್ರಯಾಣಗಳನ್ನು ನಿಲ್ಲಿಸುವುದಕ್ಕೆ ಮಾತ್ರ. ಅಂದರೆ ಪಾಶ್ಚಾತ್ಯ ದೇಶಗಳು ಅಂತಹ ವ್ಯವಸ್ಥೆಯನ್ನು ಸೃಷ್ಟಿಸಬೇಕೆಂದು ಬಯಸುತ್ತಿವೆ. ಅದರಿಂದ ಪುಟಿನ್ ಬಯಸಿದರೂ ಯಾವ ದೇಶಕ್ಕೂ ಸುಲಭವಾಗಿ ಪ್ರಯಾಣ ಮಾಡಲಾರರು. ಯಾವ ಸಭೆಗಳು ನಡೆಯುವುದಿಲ್ಲ, ಯಾವ ಹೊಸ ರಕ್ಷಣಾ ಒಪ್ಪಂದಗಳು ಸಹಿ ಆಗುವುದಿಲ್ಲ, ಏನೂ ನಡೆಯುವುದಿಲ್ಲ. ನಿಜವಾದ ಭಯ ಏನೆಂದರೆ, ಪುಟಿನ್ ಯಾವ ದೇಶಕ್ಕಾದರೂ ಹೋದಾಗ ಅವರು ಕೇವಲ ಕೈಗಳನ್ನು ಜೋಡಿಸಿ ಹಿಂದಿರುಗುವುದಿಲ್ಲ. ಅವರು ಒಪ್ಪಂದಗಳಿಗೆ ಸಹಿ ಮಾಡಿ ಹಿಂದಿರುಗುತ್ತಾರೆ. ಮತ್ತು ಆ ಒಪ್ಪಂದಗಳು ರಷ್ಯಾದ ಆರ್ಥಿಕ ವ್ಯವಸ್ಥೆಗೆ ಮತ್ತು ರಕ್ಷಣಾ ವ್ಯವಸ್ಥೆಗೆ ಇನ್ನಷ್ಟು ಬಲವನ್ನು ನೀಡುತ್ತವೆ. ಈಗ ಮಾತು ಬರುವುದು ಆ ಹಳೆಯ ಘಟನೆಗೆ. ಅಲ್ಲಿಂದಲೇ ಈ ಇಡೀ ನಾಟಕ ಶುರುವಾಗಿದೆ. 2023ರಲ್ಲಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಉಕ್ರೇನ್ ಯುದ್ಧದಲ್ಲಿ ನಡೆದ ಆರೋಪಿತ ಅಪರಾಧಗಳಿಗೆ ಸಂಬಂಧಿಸಿ ಪುಟಿನ್ ಹೆಸರಿನಲ್ಲಿ ಬಂಧನ ವಾರಂಟ್ ಜಾರಿ ಮಾಡಿತು. ಆ ನಂತರ ಬಹಳಷ್ಟು ದೇಶಗಳು ಪುಟಿನ್ ಪ್ರಯಾಣಗಳ ಮೇಲೆ ನಿಷೇಧ ಹೇರಿದವು. ಆದರೆ ಆಸಕ್ತಿಕರ ಸಂಗತಿ ಏನೆಂದರೆ, ಚೈನಾ, ಭಾರತ, ಇರಾನ್ ಮತ್ತು ಕೆಲವು ಗಲ್ಫ್ ದೇಶಗಳು ಈ ವಾರಂಟ್ನು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಏಕೆಂದರೆ ಈ ದೇಶಗಳು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದ ಸದಸ್ಯರು ಅಲ್ಲ.
ಮತ್ತು ಅದಕ್ಕಾಗಿಯೇ ಪುಟಿನ್ ಆ ದೇಶಗಳಲ್ಲಿ ಸ್ವೇಚ್ಛೆಯಾಗಿ ಬಂದು ಹೋಗುತ್ತಾ ಇದ್ದಾರೆ. ಸಭೆಗಳು ನಡೆಯುತ್ತಿವೆ, ಒಪ್ಪಂದಗಳು ಸಹಿ ಆಗುತ್ತಿವೆ ಮತ್ತು ರಷ್ಯಾ ಇನ್ನಷ್ಟು ಬಲಗೊಳ್ಳುತ್ತಿದೆ. ಈಗ ಈ ವಿಷಯ ಪಾಶ್ಚಾತ್ಯ ದೇಶಗಳಿಗೆ ತುಂಬಾ ಕಿರಿಕಿರಿ ಉಂಟುಮಾಡುತ್ತಿದೆ. ಅವರಿಗೆ ಅನ್ನಿಸುತ್ತದೆ, ನಾವು ಪುಟಿನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದೇವೆ, ಆದರೆ ರಷ್ಯಾ ಇನ್ನಷ್ಟು ಶಕ್ತಿಶಾಲಿಯಾಗುತ್ತಿದೆ. ಹಾಗಾಗಿ ಈಗ ಹೊಸ ಯೋಜನೆ ಏನೆಂದರೆ, ಈ ಬಾರಿ ಗುರಿ ರಷ್ಯಾ ಅಲ್ಲ, ಭಾರತ. ಏಕೆಂದರೆ ಭಾರತ ಈ ಪ್ರಸ್ತಾಪಕ್ಕೆ ಸಹಿ ಹಾಕಿದರೆ ಆಟ ಸಂಪೂರ್ಣವಾಗಿ ಬದಲಾಗುತ್ತದೆ. ಪುಟಿನ್ ಭಾರತಕ್ಕೆ ಬರಲಾರರು, ರಕ್ಷಣಾ ಒಪ್ಪಂದಗಳು ನಿಲ್ಲಬಹುದು ಮತ್ತು ಪುಟಿನ್ ಭಾರತಕ್ಕೆ ಬಂದರೂ ತಾಂತ್ರಿಕವಾಗಿ ಬಂಧಿಸುವ ಅವಕಾಶ ತೆರೆದುಕೊಳ್ಳುತ್ತದೆ. ಈಗ ಇದನ್ನು ಕೇಳಿದರೆ ನಿಜವಾದ ಟೆನ್ಷನ್ ಏನು ಎಂದು ಅರ್ಥವಾಗುತ್ತದೆ. ಪಾಶ್ಚಾತ್ಯ ದೇಶಗಳು ರಷ್ಯಾವನ್ನು ಅಲ್ಲ, ಭಾರತವನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿವೆ. ಏಕೆಂದರೆ ಪ್ರಪಂಚದಲ್ಲಿ ರಷ್ಯಾಕ್ಕೆ ಅತಿ ದೊಡ್ಡ ಕಾರ್ಯತಂತ್ರದ ಭಾಗಿದಾರ ಇಂದು ಭಾರತ ಮಾತ್ರ ಮತ್ತು ಭಾರತದ ಒಂದು ಸಹಿ ತುಂಬಾ ಬದಲಾವಣೆಗಳನ್ನು ತರಬಲ್ಲದು. ಈಗ ಪ್ರಶ್ನೆ ಏನೆಂದರೆ, ಭಾರತ ಈ ಒತ್ತಡಕ್ಕೆ ಒಪ್ಪಿಕೊಳ್ಳುತ್ತದೆಯೇ ಅಥವಾ ತನ್ನ ವಿದೇಶಾಂಗ ನೀತಿಯನ್ನು ಯಾವಾಗಲೂ ಹೇಳಿದಂತೆ ಮಾಡುತ್ತದೆಯೇ? ಅಂದರೆ ನಾವು ಯಾವ ಒಂದು ಪಕ್ಷಕ್ಕೂ ಸೇರಿದವರಲ್ಲ. ನಾವು ನಮ್ಮ ಸ್ಥಾನದಲ್ಲಿ ನಮ್ಮ ನಿಯಮಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಇನ್ನೂ ಸರಳವಾದ ಭಾಷೆಯಲ್ಲಿ ಹೇಳಬೇಕೆಂದರೆ, ಈಗ ಬಾಲ್ ಭಾರತದ ಕೈಯಲ್ಲಿದೆ. ಈಗ ಗಮನಿಸಬೇಕಾದ ಸಂಗತಿ ಏನೆಂದರೆ, ಈ ಇಡೀ ಪ್ರಸ್ತಾಪವನ್ನು ಪುಟಿನ್ ಭಾರತಕ್ಕೆ ಬರುವ ಸಮಯದಲ್ಲೇ ತಂದಿದ್ದಾರೆ ಮತ್ತು ಆ ದಿನಾಂಕ ಅಂದರೆ ಡಿಸೆಂಬರ್ 5 ಮತ್ತು 6. ಅದು ಅರ್ಧ ಪ್ರಪಂಚಕ್ಕೆ ಆತಂಕ ಉಂಟುಮಾಡುವ ದಿನಾಂಕ. ಏಕೆಂದರೆ ಈ ಪ್ರಯಾಣದಲ್ಲಿ ಕೇವಲ ಟೀ ಮತ್ತು ಬಿಸ್ಕೆಟ್ಗಳೊಂದಿಗೆ ಸಭೆ ಮಾತ್ರವಲ್ಲ. ಇಲ್ಲಿ ಸುಖೋಯ್ 47 ಯುದ್ಧ ವಿಮಾನಗಳು, S-500 ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇನ್ನೂ ಕೆಲವು ಅಂತಹ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಅವು ಸಹಿ ಆದರೆ ಭಾರತ ಏಷ್ಯಾದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಏರ್ ಡಿಫೆನ್ಸ್ ಮತ್ತು ಯುದ್ಧ ವಿಮಾನಗಳ ತಂತ್ರಜ್ಞಾನ ಹೊಂದಿರುವ ದೇಶವಾಗಿ ಬದಲಾಗುತ್ತದೆ ಮತ್ತು ಅಲ್ಲಿಯೇ ಅಮೆರಿಕ ಮತ್ತು ಅದರ ಸ್ನೇಹಿತ ದೇಶಗಳು ಆತಂಕಪಡುತ್ತಿವೆ. ಏಕೆಂದರೆ ಈ ಒಪ್ಪಂದಗಳು ನೇರವಾಗಿ ಅಮೆರಿಕ ಆಯುಧ ಮಾರುಕಟ್ಟೆಗೆ ಹೊಡೆತ ನೀಡುತ್ತವೆ. ಅಂದರೆ ಸ್ಪಷ್ಟವಾಗಿ ಹೇಳಬೇಕೆಂದರೆ, ರಷ್ಯಾ ಮತ್ತು ಭಾರತದ ಭಾಗಿದಾರಿಕೆ ಇನ್ನಷ್ಟು ಬಲಗೊಂಡರೆ ವಾಷಿಂಗ್ಟನ್, ಲಂಡನ್ ಮತ್ತು ಕ್ಯಾನ್ಬೆರ್ರಾ ಅಂತಹ ದೇಶಗಳಿಗೆ ಆಯುಧಗಳನ್ನು ಮಾರಾಟ ಮಾಡುವಲ್ಲಿ ಈಗಿರುವಂತಹ ಗೌರವ ಮತ್ತು ಅವಕಾಶಗಳು ದೊರೆಯುವುದಿಲ್ಲ. ಹಾಗಾಗಿ ಅವರ ಯೋಜನೆ ಏನೆಂದರೆ, ಭಾರತ ಈ ಪ್ರಸ್ತಾಪಕ್ಕೆ ಸಹಿ ಹಾಕಿದರೆ ಪುಟಿನ್ ಭಾರತ ಪ್ರಯಾಣವನ್ನು ನಿಲ್ಲಿಸಬಹುದು ಮತ್ತು ಪ್ರಯಾಣವೇ ಇಲ್ಲದಿದ್ದರೆ ಒಪ್ಪಂದಗಳು ಹೇಗೆ ನಡೆಯುತ್ತವೆ? ಆದರೆ ಸ್ನೇಹಿತರೆ, ಭಾರತಕ್ಕೆ ಈ ವಿಷಯ ಅಷ್ಟು ಸುಲಭವಲ್ಲ. ರಷ್ಯಾ ಕೇವಲ ಆಯುಧಗಳನ್ನು ಸರಬರಾಜು ಮಾಡುವ ದೇಶ ಮಾತ್ರವಲ್ಲ, ಅದು ದಶಕಗಳ ಹಳೆಯ ನಂಬಿಕಸ್ಥ ಕಾರ್ಯತಂತ್ರದ ಭಾಗಿದಾರ. ಇತಿಹಾಸ ಸಾಕ್ಷಿಯಾಗಿದೆ. ಸಂಪೂರ್ಣ ಪ್ರಪಂಚ ಮೌನವಾಗಿದ್ದಾಗಲೂ ರಷ್ಯಾ ಭಾರತದ ಪಕ್ಕದಲ್ಲಿ ನಿಂತಿದೆ ಮತ್ತು ಬಹುಶಃ ಅದಕ್ಕಾಗಿಯೇ ಭಾರತ ಈ ಬಾರಿಯೂ ಒತ್ತಡಕ್ಕೆ ಒಪ್ಪಿಕೊಳ್ಳದೇ ಇರಬಹುದು. ಮತ್ತು ಇದು ಈಗ ಅಧಿಕೃತವಾಗಿಯೂ ಸ್ಪಷ್ಟವಾಗಿದೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ಪುಟಿನ್ ಬರುತ್ತಾರೆ. ಡಿಸೆಂಬರ್ 5 ದಿನಾಂಕದ ಪ್ರಯಾಣ ನಿರ್ಧರಿಸಲಾಗಿದೆ. ಭದ್ರತೆ ಅಥವಾ ನಿಯಮಗಳು ಎಲ್ಲವೂ ಭಾರತ ತನ್ನ ಷರತ್ತುಗಳ ಮೇಲೆಯೇ ಮಾಡುತ್ತದೆ. ಮತ್ತು ಅತಿ ಮುಖ್ಯವಾದ ಹೇಳಿಕೆ ಏನೆಂದರೆ, ಯಾವ ಬಾಹ್ಯ ಶಕ್ತಿಗೂ ಪುಟಿನ್ ಪ್ರಯಾಣದಲ್ಲಿ ಹಸ್ತಕ್ಷೇಪ ಮಾಡುವ ಅವಕಾಶ ನೀಡಲಾಗುವುದಿಲ್ಲ. ಅಂದರೆ ಸರಳವಾದ ಭಾಷೆಯಲ್ಲಿ ಹೇಳಬೇಕೆಂದರೆ, ಭಾರತ ಪ್ರಪಂಚಕ್ಕೆ ಸಂದೇಶ ನೀಡಿದೆ, ಇಲ್ಲಿ ನಿರ್ಧಾರಗಳು ವೈಟ್ ಹೌಸ್ ಅಥವಾ ಯುರೋಪ್ ಟೇಬಲ್ ಮೇಲೆ ಬರೆಯಲ್ಪಡುವುದಿಲ್ಲ. ನಾವು ನಮ್ಮ ಇಚ್ಛೆಯಂತೆ ಆಟ ಆಡುತ್ತೇವೆ. ಈಗ ನಿಜವಾದ ಪ್ರಶ್ನೆ ಏನೆಂದರೆ, ಈ ಪ್ರಯಾಣ ಕೇವಲ ಸಭೆ ಮಾತ್ರವೇ ಅಥವಾ ಏಷ್ಯಾ ಶಕ್ತಿ ಸಮತೋಲನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಯಾವುದಾದರೂ ಚಲನೆ ನಡೆಯುತ್ತದೆಯೇ? ಇದು ಸ್ಪಷ್ಟ. ಡಿಸೆಂಬರ್ 5 ಕೇವಲ ಒಂದು ದಿನಾಂಕ ಮಾತ್ರವಲ್ಲ, ಅದು ಒಂದು ದೊಡ್ಡ ತಿರುವು. ಈಗ ಈ ಇಡೀ ಕಥೆಯನ್ನು ಮತ್ತೊಂದು ಕೋನದಿಂದ ನೋಡೋಣ. ಭಾರತ ಯಾವ ಪರಿಸ್ಥಿತಿಯಲ್ಲೂ ಈ ಪ್ರಸ್ತಾಪವನ್ನು ಅನುಮೋದಿಸುವುದಿಲ್ಲ. ಏಕೆಂದರೆ ದೆಹಲಿಯಲ್ಲಿರುವ ಕಾರ್ಯತಂತ್ರಜ್ಞರು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾರೆ. ಈ ಪ್ರಸ್ತಾಪ ಕೇವಲ ಒಂದು ದಾಖಲೆ ಮಾತ್ರವಲ್ಲ, ಅದು ಒಂದು ಭೌಗೋಳಿಕ ರಾಜಕೀಯ ಚಲನೆ. ಅದರ ನಿಜವಾದ ಉದ್ದೇಶ ರಷ್ಯಾವನ್ನು ಒಂಟಿಯಾಗಿ ಮಾಡುವುದಲ್ಲ, ಭಾರತ ಮತ್ತು ರಷ್ಯಾ ಸಂಬಂಧಗಳಲ್ಲಿ ಭೇದ ತರುವುದು. ಪಾಶ್ಚಾತ್ಯ ದೇಶಗಳಿಗೆ ಭಯ ಏನೆಂದರೆ, ಭಾರತ ಮತ್ತು ರಷ್ಯಾ ಸೇರಿ ಯಾವುದಾದರೂ ಆಟ ಬದಲಾಯಿಸುವ ಆಯುಧ ವ್ಯವಸ್ಥೆಯನ್ನು,
ಏರ್ ಡಿಫೆನ್ಸ್ ಅನ್ನು ಅಥವಾ ಯುದ್ಧ ವಿಮಾನಗಳ ತಂತ್ರಜ್ಞಾನವನ್ನು ತಯಾರಿಸಿದರೆ ಹಳೆಯ ಅಂತಾರಾಷ್ಟ್ರೀಯ ಆಯುಧ ಸಮತೋಲನ ಸಂಪೂರ್ಣವಾಗಿ ತಲೆಕೆಳಗಾಗುತ್ತದೆ ಮತ್ತು ಅಲ್ಲಿಯೇ ಅಮೆರಿಕ ಮತ್ತು ಯುರೋಪ್ ದೇಶಗಳ ಆತಂಕ ಶುರುವಾಗುತ್ತದೆ. ಏಕೆಂದರೆ ಇಂದು ರಷ್ಯಾ ಮತ್ತು ಭಾರತ ಕೇವಲ ಖರೀದಿದಾರ ಮತ್ತು ಮಾರಾಟಗಾರರು ಮಾತ್ರವಲ್ಲ, ಅವರು ರಕ್ಷಣಾ ಭಾಗಿದಾರರಾಗಿ ಬದಲಾಗಿದ್ದಾರೆ. ಈಗ ಮತ್ತೊಂದು ಸಂಗತಿ ನೆನಪಿಟ್ಟುಕೊಳ್ಳಿ, ಭಾರತ ನಾಟೋ ಸದಸ್ಯನಲ್ಲ ಮತ್ತು ಭಾರತ ಅಂತಹ ದೇಶಗಳಲ್ಲಿ ಇಲ್ಲ ಯಾವ ಮುಖ್ಯವಾದ ವಿಷಯದಲ್ಲೂ ವಾಷಿಂಗ್ಟನ್ ಪಕ್ಕದಲ್ಲಿ ಸಾಲಿನಲ್ಲಿ ನಿಲ್ಲುವುದು. ಭಾರತದ ವಿದೇಶಾಂಗ ನೀತಿಯ ಸೂತ್ರ ತುಂಬಾ ಸ್ಪಷ್ಟ: ಸ್ನೇಹವನ್ನು ಕಾಪಾಡಿಕೊಳ್ಳಿ, ಆದರೆ ನಿರ್ಧಾರಗಳನ್ನು ನಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಿ. ಮತ್ತು ಅದಕ್ಕಾಗಿಯೇ ಈ ಪ್ರಸ್ತಾಪಕ್ಕೆ ಸಹಿ ಆಗುವ ಸಾಧ್ಯತೆ ತುಂಬಾ ಕಡಿಮೆಯಿದೆ. ಅಂದರೆ ಒಂದು ವೇಳೆ ಎಲ್ಲವೂ ಹಿಂದಿನಂತೆಯೇ ಸಾಗಿದರೆ ಪುಟಿನ್ ನಿಗದಿತ ದಿನಾಂಕದಲ್ಲಿ ಭಾರತಕ್ಕೆ ಬರುತ್ತಾರೆ ಮತ್ತು ಈ ಪ್ರಯಾಣ ಕೇವಲ ಒಂದು ಸಾಮಾನ್ಯ ಭೇಟಿ ಮಾತ್ರವಲ್ಲ, ಅದು ರಕ್ಷಣೆ ಮತ್ತು ತಂತ್ರಜ್ಞಾನ ಸಹಕಾರದಲ್ಲಿ ಒಂದು ದೊಡ್ಡ ತಿರುವಾಗಿ ಬದಲಾಗಬಹುದು. ಈಗ ಈ ವಿಷಯದ ಗಂಭೀರತೆಯನ್ನು ಅರ್ಥಮಾಡಿಕೊಳ್ಳಲು ನೀವು ಇತ್ತೀಚಿನ ಕೆಲವು ನವೀಕರಣಗಳನ್ನು ತಿಳಿದುಕೊಳ್ಳಬೇಕು. ಮೊದಲ ನವೀಕರಣ ಫೈನಾನ್ಷಿಯಲ್ ಟೈಮ್ಸ್ ವರದಿ ಪ್ರಕಾರ ರಿಲಯನ್ಸ್ ರಷ್ಯಾದಿಂದ ಕ್ರೂಡ್ ಆಯಿಲ್ ಆಮದುಗಳ ಮೇಲೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಹೊಸ ಪಾಶ್ಚಾತ್ಯ ನಿರ್ಬಂಧಗಳ ಪರಿಸ್ಥಿತಿ ಸ್ಪಷ್ಟವಾಗುವವರೆಗೆ ಇದು ಸ್ಪಷ್ಟಪಡಿಸುತ್ತದೆ ಭಾರತ ಯಾವಾಗಲೂ ಸಮತೋಲನದೊಂದಿಗೆ ಮುಂದುವರಿಯುತ್ತದೆ, ಸಂಪೂರ್ಣವಾಗಿ ಯಾರ ವಿರುದ್ಧವೂ ಅಲ್ಲ ಮತ್ತು ಸಂಪೂರ್ಣವಾಗಿ ಯಾರ ಪಕ್ಷದಲ್ಲೂ ಅಲ್ಲ. ಎರಡನೇ ದೊಡ್ಡ ಸುದ್ದಿ ಏನೆಂದರೆ ಭಾರತ ರಷ್ಯಾದಲ್ಲಿ 2 ಹೊಸ ಕಾನ್ಸುಲೇಟ್ ಕಚೇರಿಗಳನ್ನು ತೆರೆದಿದೆ, ಕಜಾನ್ ಮತ್ತು ಎಕಟೆರಿನ್ಬರ್ಗ್ನಲ್ಲಿ. ಇದು ಸಾಮಾನ್ಯ ಚಲನೆಯಲ್ಲ, ಅದು ಸಂಬಂಧಗಳು ಆರ್ಥಿಕ, ರಾಯಭಾರಿ ಮತ್ತು ಲಾಜಿಸ್ಟಿಕ್ ಮಟ್ಟದಲ್ಲಿ ಇನ್ನಷ್ಟು ಆಳವಾಗಿ ಬದಲಾಗುತ್ತಿರುವ ಸಂಕೇತ. ಮೂರನೇ ಸಂಗತಿ, ರಷ್ಯಾ ಭಾರತಕ್ಕೆ ಸಮುದ್ರ ಖನಿಜಗಳು, ಬಂದರು, ಅಭಿವೃದ್ಧಿ ಮತ್ತು ಹಡಗುಗಳ ನಿರ್ಮಾಣದಲ್ಲಿ ಸಹಕಾರ ನೀಡಬೇಕೆಂದು ಪ್ರಸ್ತಾಪಿಸಿದೆ. ಅಂದರೆ ಸಂಬಂಧಗಳು ರಕ್ಷಣಾ ಒಪ್ಪಂದಗಳಿಂದ ಹೊರಗೆ ಬಂದು ಸಮುದ್ರ ಭದ್ರತೆ ಮತ್ತು ಇಂಡೋ ಪಸಿಫಿಕ್ ಕಾರ್ಯತಂತ್ರಕ್ಕೆ ವಿಸ್ತರಿಸುತ್ತಿವೆ. ಮತ್ತು ಅತಿ ದೊಡ್ಡ ಸಂಗತಿ ಏನೆಂದರೆ ರಷ್ಯಾ ಭಾರತಕ್ಕೆ ಸುಖೋಯ್ 47 ತಂತ್ರಜ್ಞಾನ ವರ್ಗಾವಣೆ ಮತ್ತು ಲೈಸೆನ್ಸ್ಡ್ ಉತ್ಪಾದನೆಯ ಆರ್ಡರ್ ನೀಡಿದೆ. ಅಂತಹ ಆರ್ಡರ್ಗಳು ಪ್ರಪಂಚದಲ್ಲಿ ಪ್ರತಿ ದೇಶಕ್ಕೂ ದೊರೆಯುವುದಿಲ್ಲ. ಇದು ಆ ಸಂಬಂಧದ ಬಲಕ್ಕೆ ಸಾಕ್ಷಿ ಮತ್ತು ಕೆಲವು ದೇಶಗಳು ಆ ಸಂಬಂಧವನ್ನು ದುರ್ಬಲಗೊಳಿಸಬೇಕೆಂದು ಬಯಸುತ್ತಿವೆ. ಈಗ ಕೊನೆಯಲ್ಲಿ ನಿಮ್ಗೆ ಒಂದು ಪ್ರಶ್ನೆ: ನೀವು ಅಂತಹ ಪರಿಸ್ಥಿತಿಯಲ್ಲಿದ್ದರೆ ಪಾಶ್ಚಾತ್ಯ ಒತ್ತಡಕ್ಕೆ ಒಪ್ಪಿಕೊಂಡು ಈ ಪ್ರಸ್ತಾಪಕ್ಕೆ ಸಹಿ ಹಾಕುತ್ತೀರಾ ಅಥವಾ ದಶಕಗಳ ಹಳೆಯ ಭಾಗಿದಾರ ರಷ್ಯಾ ಪಕ್ಕದಲ್ಲಿ ನಿಲ್ಲುತ್ತೀರಾ? ಕೆಳಗೆ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಡ್ಡಾಯವಾಗಿ ಹೇಳಿ. ಮತ್ತು ಸ್ನೇಹಿತರೆ, ಇದು ಇಂದಿನ ದೊಡ್ಡ ಸುದ್ದಿ. ಇದನ್ನು ತುಂಬಾ ಸಂಶೋಧನೆ ಮತ್ತು ಕಷ್ಟದೊಂದಿಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗಾಗಿ ನಮ್ಮ ಕಷ್ಟವನ್ನು ಮೆಚ್ಚಬೇಕೆಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅದರ ಮೂಲಕ ಅವರಿಗೂ ಈ ಮಾಹಿತಿ ತಲುಪುತ್ತದೆ.